ನಾನು ಸ್ವಲ್ಪ ಬಿಟ್ಟ ಮೇಲೆ ಬೇಕಾದ್ರೆ ನಾನು ಪುನಃ ಇನ್ನೊಂದ್ಸಲ ಬಂದ್ರೆ ನಾನು ಬೇಕಾದ್ರೆ ನಾನು ಕರೆಕ್ಟ್ ಲೈವ್ ಕೊಡ್ತೀನಿ. ಓಕೆ, ಸದ್ಯಕ್ಕೆ ನಮಗೆ ಕರೆಕ್ಟ್ ಪಿಕ್ಚರ್ ಇಲ್ಲ, ಯಾಕಂದ್ರೆ ಎಲ್ಲರೂ ಗಾಬರಿಯಾಗಿ ಒಳಗೆ ಇದ್ದಾರೆ, ಬಿಲ್ಡಿಂಗ್ ಒಳಗೇನೆ ಇದ್ದಾರೆ. ನನಗೆ ಸ್ಪಾಟಿನ ಮೆಸೇಜ್ ಬರ್ತಾ ಇಲ್ಲ. ಓಕೆ ಓಕೆ ಧನ್ಯವಾದ ಚಂಗಪ್ಪ ಅವರೇ. ಇಷ್ಟೊತ್ತು ಏನು ಅಗ್ನಿಶಾಮಕ ದಳದ ನಿರ್ದೇಶಕರು ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದರು. ಈಗ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಯಾದಂತಹ ಶಂಕರ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಅವರೇ ಹೇಳಿ, ಒಟ್ಟು ಎಷ್ಟು ಜನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ಕಲ್ಯಾಣ ಮಂಟಪದ ಒಳಗೆ ಹೋದ್ರು? ಎಷ್ಟು ಅಂತಸ್ತಿನ ಕಟ್ಟಡ ಆಗಿತ್ತು ಅದು? ಮೇಡಮ್, ಅದು 3 ಅಂತಸ್ತಿನ ಕಟ್ಟಡ. ಅಲ್ಲಿ 5 ಜನ ಹೋದ್ರು. ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಸಹ ಹೋದ್ರು. ಪೊಲೀಸ್ ಸಿಬ್ಬಂದಿಗಳು ಸಹ ಈಗ ಅದರೊಳಗೆ 8 ಜನ ಇದೆ ಅಂತ ಈಗ ಮಾಹಿತಿ ಬರ್ತಾ ಇದೆ ಕಡೆಗೆ. ಇನ್ನ ಇಬ್ರು ಪ್ರಾಣ ಇದೆ, ಅವ್ರಿಗಿನ್ನ ಉಸಿರಾಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪೊಲೀಸ್ ಕಾಮಾಕ್ಷಿಪುರ ಪೊಲೀಸ್ ಸ್ಟೇಷನ್ ಅವರು. ಅಲ್ಲಿ 8 ಜನ ಹೋದ್ರು ಮೇಡಮ್ ಟೋಟಲ್ ಆಗಿ. ಓಕೆ, ಈಗ ಅಕ್ಕಪಕ್ಕದ ಬಿಲ್ಡಿಂಗ್ ಗಳು ಕೂಡ ಏನು ಒಂದು ಸ್ಫೋಟದ ರಭಸಕ್ಕೆ ಏನಾದ್ರು ಅಕ್ಕಪಕ್ಕದ ಬಿಲ್ಡಿಂಗ್ ಕೂಡ ಹಾನಿಯಾಗಿದೆ? ಅದು ಕೂಡ ಇಲ್ಲಿ ರಭಸಕ್ಕೆ ಹಿಂದ್ಗಡೆ ಇದ್ದಂತ ಶೀಟ್ ಮನೆಗಳು ಮತ್ತೆ ಖಾಲಿ ಸೈಟ್ ಇದ್ದಲ್ಲ ಅದ್ರ ಮೇಲೆ ಬಿದ್ದಿರೋದು. ಆ ಬಿಲ್ಡಿಂಗ್ ಅಕ್ಕಪಕ್ಕ ದಾತವಾದ ಬಿಲ್ಡಿಂಗ್ ಯಾವಿಲ್ಲ, ಸಣ್ಣ ಬಿಲ್ಡಿಂಗ್ ಇದ್ದಿದ್ದು. ಅದರಿಂದ ಇದೊಂದೇ ಬಿಲ್ಡಿಂಗ್ ಫುಲ್ ಕಾದ್ಬಿಟ್ಟು ಇದು ಹಾಲಿ ಫುಲ್ ಬಿರುಕು ಬಿಟ್ಟಿದೆ. ಈಗ ಈ ಬಿಲ್ಡಿಂಗ್ ಬೀಳೋ ಮೂವ್ಮೆಂಟ್ ಇದೆ ಅಂತ ಪೊಲೀಸರು ಇವರೆಲ್ಲ ವ್ಯಕ್ತಪಡ್ತಾ ಇದ್ದಾರೆ. ಓಕೆ, ಈಗ ಅಲ್ಲಿ ಯಾವ ರೀತಿ ತೆರವು ಕಾರ್ಯಾಚರಣೆ ನಡೀತಾ ಇದೆ? ಒಟ್ಟು ಎಷ್ಟು ಜನ ಸಿಬ್ಬಂದಿ ಇದ್ದಾರೆ? ಈಗ JCP ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮೇಡಮ್. JCP ಅಂತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಓಕೆ, ಅವ್ರನ್ನ ಈಚೆ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಅದು ಅಗ್ನಿಶಾಮಕ ಮಾಡ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ. ಓಕೆ ಶಂಕರ್ ಅವರೇ, ಏನಾದ್ರೂ ಫಂಕ್ಷನ್ಗೆ ಅಲ್ಲಿ ಪ್ರಿಪರೇಷನ್ ನಡೆಸಲಾಗ್ತಾ ಇತ್ತಾ? ಏನಿಲ್ಲ ಯಾವ ಫಂಕ್ಷನ್ ಏನಿಲ್ಲ ಮೇಡಮ್. ಸಿಲಿಂಡರ್ ಏನೋ ಲೀಕ್ ಆಗಿ ಅದು ಬೆಂಕಿ ಅಕಸ್ಮಾತ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜನ ಹೇಳ್ತಾ ಇರೋದು. ಓಕೆ, ಈಗ ಸ್ಥಳಕ್ಕೆ ಬಿಲ್ಡಿಂಗ್ ಓನರ್ ಏನಾದ್ರು ಬಂದಿದಾರಾ? ಅವ್ರು ಹೇಳಿದ್ರ? ಓಕೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರ? ಒಳಗಡೆ ಎಷ್ಟು ಸಿಲಿಂಡರ್ ಇತ್ತು ಏನು ಅಂತ? ಏನಿತ್ತು ಕಾರ್ಯಕ್ರಮ ಇತ್ತ, ಜನ ಇದ್ದ, ಏನಿತ್ತು ಯಾರು ಮಾಹಿತಿ ಗೊತ್ತಾಯಿಲ್ಲ ಮೇಡಮ್. ಬೆಂಕಿ ಹತ್ಕೊಂಡ ಮೇಲೆ ಗೊತ್ತಾಯಿರೋದು. ಓಕೆ, ಸುವರ್ಣ ಟಿವಿ 1 ನಿಮಿಷ ಗೊತ್ತಾಯ್ತು ಮೇಡಮ್. ಓಕೆ ಓಕೆ ಧನ್ಯವಾದ ಶಂಕರ್ ಅವರೇ. ಇದೀಗ ನೀವು ನೋಡ್ತಾ ಇದ್ದೀರಾ ಏನು 3 ಅಂತಸ್ತಿನ ಕಟ್ಟಡದ ಕಲ್ಯಾಣ ಮಂಟಪ ಇದಾಗಿತ್ತು. ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದಂತೆ ಈ ಒಂದು 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಅಲ್ಲಿ ರಕ್ಷಣಾ ಕಾರ್ಯಕ್ಕೆ ಬಂದಂತಹ ಅಗ್ನಿಶಾಮಕ ದಳದ 5 ಜನ ಸಿಬ್ಬಂದಿ ಹಾಗೂ ಪೊಲೀಸರು ಒಟ್ಟು 8 ಜನ ಅದರೊಳಗೆ ಒಂದು ಕಟ್ಟಡದ ಒಳಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ದಂತಹ ಪೊಲೀಸ್ ಒಬ್ಬರನ್ನ ಒಳಗಡೆಯಿಂದ ಕರೆದುಕೊಂಡು ಬಂದು ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗ್ತಾ ಇದೆ. ಹಾಗೆ ಒಳಗಡೆ ಸಿಕ್ಕಿ ಹಾಕಿಕೊಂಡಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಯ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಬೆಂಗಳೂರಿನ ಸುಮ್ಮನಹಳ್ಳಿಯ ಕಲ್ಯಾಣ ಮಂದಿರದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ. ಬೆಗ್ಗರ್ಸ್ ಕಾಲೋನಿಯಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಪರಿಣಾಮವಾಗಿ ಇಡೀ ಕಲ್ಯಾಣ ಮಂಟಪ ಹೊತ್ತಿ ಉರಿತಾ ಇತ್ತು. 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುರುಳಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರುಳಿ, ಈಗ ಒಳಗೆ ಸಿಕ್ಕಿ ಹಾಕಿಕೊಂಡಿರುವಂತಹವರ ರಕ್ಷಣಾ ಕಾರ್ಯ ಯಾವ ರೀತಿ ನಡೀತಾ ಇದೆ? ಒಳಗಿರೋರನ್ನ ಈಗ ಎಷ್ಟು ಜನನ್ನ ಅಲ್ಲಿ ರಕ್ಷಿಸಲಾಗಿದೆ? ಹೌದು ಸೌಮ್ಯ, ಇಂದು ಸುಮಾರು 1:30 ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಇದು ಒಂದು ಫಂಕ್ಷನ್ ನಡೀತಾ ಇತ್ತು. ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಲಕ್ಷ್ಮೀ ಕನ್ವೆನ್ಷನ್ ಹಾಲ್ ಒಳಗಡೆ ಇದ್ದ ಸಿಲಿಂಡರ್ಗಳು ಅದು ಆಟೋಮೆಟಿಕ್ ಆಗಿ ಹೊತ್ಕೊಂಡಿದ್ದಾವೆ. ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡ ತಕ್ಷಣ ಏನಾಗಿದೆ, ಉಳಿದ 8 ಸಿಲಿಂಡರ್ಗಳು ಏಕಕಾಲದಲ್ಲಿ ಸ್ಫೋಟಗೊಂಡಿದ್ದಾವೆ ಅಂತ ಹೇಳ್ಬೋದು. 8 ಸ್ಫೋಟಗೊಂಡಿದ್ದಂಗೆನೆ ತಕ್ಷಣ ಅದರ ಒತ್ತಡಕ್ಕೆ ಇಡೀ ಕನ್ವೆನ್ಷನ್ ಹಾಲ್ ಪೂರ್ತಿ ಕನ್ವೆನ್ಷನ್ ಹಾಲ್ ಕುಸಿಯೋ ಹಂತದಲ್ಲಿತ್ತು. ಆ ಸಮಯದಲ್ಲಿ ಫೈರ್ ಇಂಜಿನ್ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮುಂದಾಗಿರ್ಬೇಕಾದ್ರೆ ಏಕಾಏಕಿ 3 ಅಂತಸ್ತಿನ ಕಟ್ಟಡ ಕೆಳಗಡೆ ಕುಸಿದಿದೆ. ಕೆಳಗಡೆ ಕುಸಿತಿದ್ದಂಗೆನೆ ಸುಮಾರು 8ರಿಂದ 10 ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಆ ಕಟ್ಟಡದ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ 4 ಜನನ ರಕ್ಷಣೆ ಮಾಡಲಾಗಿದೆ. ಇನ್ನು 8ರಿಂದ 10 ಜನ ಕನ್ವೆನ್ಷನ್ ಹಾಲ್ ಒಳಗಡೆ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಸೌಮ್ಯ. ಓಕೆ ಮುರಳಿ, ನೀವು ಯಾವುದೋ ಫಂಕ್ಷನ್ ನಡೀತಾ ಇತ್ತು ಅಂತ ಹೇಳಿದ್ರೆ, ಹಾಗಾದ್ರೆ ಅಲ್ಲಿ ಫಂಕ್ಷನ್ಗೆ ಆಗಮಿಸಿದ ಜನನೂ ಕೂಡ ಅದರೊಳಗೆ ಏನಾದರೂ ಸಿಕ್ಕಾಕೊಂಡಿದ್ದಾರಾ ಹೇಗೆ?
ಹೌದು ಸೌಮ್ಯ, ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗ ಕೆಲವೊಂದು ಜನಗಳು ಸಿಗಾಕೊಂಡಿದ್ದಾರೆ. ಪಕ್ಕದಲ್ಲಿದ್ದ ಕೆಲವೊಂದು ಸಣ್ಣ ಪುಟ್ಟ ಮನೆಗಳಿದ್ವು, ಕನ್ವೆನ್ಷನ್ ಹಾಲ್ ಪಕ್ಕ ಸಣ್ಣ ಪುಟ್ಟ ಮನೆಗಳಿದ್ವು, ಆ ಮನೆಗಳು ಸಹ ಕುಸಿದೋಗಿದ್ದಾವೆ. ಈಗ ಕಡಿಮೆ ಅಂದ್ರೂ ಸುಮಾರು 8 ರಿಂದ 12 ಜನಕ್ಕೆ ಗಾಯಗಳಾಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ಸುಮಾರು ಜನ ಒಳಗಡೆ ಇರೋ ಮಾಹಿತಿನೂ ಇದೆ ಸೌಮ್ಯ. ಓಕೆ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ.